ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಕ್ಯಾಬೇಜಿ ವಡೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕ್ಯಾಬೇಜಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಅದರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ಕರಿವೇಪಾಕು ಇಷ್ಟೆಲ್ಲ ತಕೊಬಿಟ್ಟು ಆಮೇಲೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಒರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ ಚಿಪ್ಪೆ ತೆಗೆದಿಲ್ಲ, ಹಂಗೆ ಹಾಕಿದ್ದೀನಿ. ಹಂಗೆ ಹಾಕಿದ್ರೇ ಚೆನ್ನಾಗಿ ಇರುತ್ತೆ. ಇದು ಮಸಾಲ ವಡೆ ಅಲ್ಲ, ಅದಕ್ಕೆ ಅದೆಲ್ಲ ಸ್ವಲ್ಪ ಕಚ್ಚಾಗಿ ಕುಟ್ಟಬೇಕು ಒರಳಲ್ಲೇ, ಅವಾಗ ಚೆನ್ನಾಗಿರುತ್ತೆ. ನೋಡು, ಅಷ್ಟು ಮಾತ್ರ ಕುಟ್ಟಿದ್ರೆ ಸಾಕು. ಆಮೇಲೆ ಕ್ಯಾಬೇಜಿ ಕಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಕೋಬೇಕು. ಉಪ್ಪಿದ್ರೆ ಹುಳ ಏನಾದರೂ ಇದ್ರೆ ಅದರಲ್ಲಿ ಹೋಗುತ್ತೆ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಬೇಜಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಬಿಟ್ಟು ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡಬೇಕು, ಚೆನ್ನಾಗಿರುತ್ತೆ. ನೋಡಿದ್ರೆ ನಾನು ಅದರಲ್ಲಿ ಅರ್ಧ ಕಟ್ ಮಾಡ್ತೀನಿ. ಅದರಲ್ಲಿ ನಾನು ಅರ್ಧನೇ ಹಾಕಿರೋದು, ಒಂದು ಫುಲ್ ಹಾಕಿಲ್ಲ. ಅರ್ಧಕ್ಕೆ ಜಾಸ್ತಿ ಆಗುತ್ತೆ, ಫುಲ್ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಇನ್ನು ಚಿಕ್ಕದಾಗೆ ಲೇಯರ್ ಕಟ್ ಮಾಡ್ಕೋಬೇಕು. ನಾವು ಈರುಳ್ಳಿ ಬೋಂಡ ಹೆಂಗ್ ಮಾಡ್ತೀವಿ, ಈರುಳ್ಳಿ ಪಕೋಡ, ಆ ಪಕೋಡಾಗೆ ಹೆಂಗೆ ಸೇಮ್ ಪಕೋಡ ಟೈಪೇ ಇದೇನು ಕ್ಯಾಬೇಜಿ ಎಲ್ಲ ಇದೇ ಥರ ನೀಟಾಗಿ ಲೇಯರ್ ಕಟ್ ಮಾಡ್ಕೋಬೇಕು. ಸಣ್ಣಕ್ಕಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೆ ಮಸಾಲ ವಡೆ ಒಂದ್ಸತಿ ತಿಂದರೆ ಮತ್ತೆ ತಿನ್ಬೇಕು ಅನಿಸ್ತೈತೆ, ಅಷ್ಟೊಂದು ಟೇಸ್ಟ್ ಇರುತ್ತೆ. ಕಟ್ ಮಾಡಿದ್ಮೇಲೆ ಕೈಯಲ್ಲಿ ಹಿಂಗಂದ್ರೆ ಲೇಯರ್ ನೀಟಾಗಿ ಬಿಡಿಸ್ಕೊಬಿಡುತ್ತೆ. ಅದೆಲ್ಲ ಉಪ್ಪು ಹಾಕಿದ್ವಲ್ಲ, ಆ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು ಅಷ್ಟೇ. 5 ನಿಮಿಷ ಬಿಟ್ಟು ನೀಟಾಗಿ ತೊಳ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ತೊಳೆದು ಎಲ್ಲ ಒಂದು ಬಾಣಲಿಯಲ್ಲಿ ಹಾಕೋಬೇಕು. ಎಲ್ಲ ನೀಟಾಗಿ ಹಿಂಡಬೇಕು, ಇಲ್ಲಾಂದರೆ ಅದರಲ್ಲೇ ನೀರಾಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ತಗೊಂಡು 1-2 ಸತಿ ಹಿಂಡ್ಕೊಳ್ಳಿ. ನಾನು ಇದು 2 ಸತಿ ಹಿಂಡಿದ್ದೀನಿ, ನಿಮ್ಗೆ ಒಂದೇ ಸತಿ ತೋರಿಸಿದ್ದೀನಿ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ, ಆಮೇಲೆ ಸ್ವಲ್ಪ ಖಾರ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿವೇಪಾಕು ಸೊಪ್ಪು, ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ 4 ಮೆಣಸಿನಕಾಯಿ ಹಾಕ್ಬಿಟ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದೀವಲ್ಲ ಅದು ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಬಿಡೋಣ. ಅದೆಲ್ಲ ಚೆನ್ನಾಗಿ ಹಂಚೋ ಥರ ಕಲಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ನಿಮ್ಗೆ ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಬೇಕು. ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ, ಯಾಕಂದರೆ ಕ್ಯಾಬೇಜಿ ತೊಳೆದಿರ್ತೀವಲ್ಲ ತ್ಯಾವಲ್ಲೇ ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಬಿಸಿ ಮಾಡಿದ್ದು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಷ್ಟೇ, ನೀರು ಹಾಕೇ ಇಲ್ಲ ಇದಕ್ಕೆ. ಆ ಎಣ್ಣೆ ಎಲ್ಲ ಒಂದ್ಸತಿ ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಸಾಕು ಅಷ್ಟೇ, ನೀರು ಬೇಡ. ಇದು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕದಾಗಿ ಉಂಡೆ ಮಾಡಿ ನಾವು ಮಾಮೂಲಿ ಮಸಾಲೆ ವಡೆ ಹೆಂಗೆ ಮಾಡ್ತೀವಿ ಹಂಗೆ ಕೈಯಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಅನ್ಕೊಬಿಟ್ಟು ಹಂಗೆ ಹಾಕ್ಬೇಕು. ನಾನು ಒಂದೇ ಕೈಯಲ್ಲೇ ಅಂತ ಇದ್ದೀನಿ. ನಾನು ಬೆಲ್ಲ ಎಷ್ಟಿದೆಯೋ ಅಷ್ಟು ಅಗಲ ಹಾಕ್ತಾ ಇದ್ದೀನಿ ಅಷ್ಟೇ. ಎಲ್ಲ ಇದೇ ಥರನೇ ಹಾಕ್ಕೋಬೇಕು, ಸ್ವಲ್ಪ ತೆಳುವಾಗಿ ಹಾಕ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಅದು ಒಂದು ಸೈಡ್ ಎಲ್ಲ ಬಿಸಿ ಆದಮೇಲೆ ಇನ್ನೊಂದು ಸೈಡು ನೀಟಾಗಿ ತಿರ್ಸ್ಕೋಬೇಕು. ಅಂತ ಹಂಗೆ ತಿರ್ಸ್ಕೊಂಡ್ರೆ ಒಂದೇ ಸೈಡೇ ಬೇಯಕ್ಕೆ ಬಿಡಬಾರ್ದು, ಅವಾಗ ತಿರ್ಸ್ತಾನೆ ಇರಬೇಕು. ಅವಾಗ 2 ಸೈಡು ಸಮವಾಗಿ ಬೇಯುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಇದು. ಎಲ್ಲ ಅದೇ ಥರ ಬೇಯಿಸ್ಕೋಬೇಕು. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿ ಅಡುಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅದೇ ಥರ ವಡೆ ಎಲ್ಲ ನೀಟಾಗಿ ತಗೊಂಡಿದ್ದೇನೆ. ತಗೊಂಡಾದ್ಮೇಲೆ ನಾನು ಅದಕ್ಕೆ ಬರೀ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಟೊಮೊಟೊ ಹುರಿಗಡ್ಲೆ ಹಾಕಿ, ಇದಕ್ಕೆ ಟೊಮೊಟೊ ಹುರಿಗಡ್ಲೆ ಚಟ್ನಿನೇ ಚೆನ್ನಾಗಿರುತ್ತೆ, ಇದರಲ್ಲಿ ಇಕ್ಕಿಲ್ಲ. ಆಮೇಲೆ ಇಕ್ಕಲ್ಲ. ನೋಡಿದೆ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆಯಲ್ಲ, ನೋಡೋಕ್ಕೂ ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಒಂದ್ಸತಿ ನೀವೇನಾದರೂ ಮಾಡ್ಕೊಂಡು ತಿಂದರೆ ಇನ್ನೊಂದ್ಸತಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಬಿಸಿದಾದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಸ್ಮೂತ್ ಅಂದರೆ ಸ್ಮೂತ್ ಆಗಿಬಿಡುತ್ತೆ ಇದು. ಓಕೆ, ಬಾಯ್.